ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟದಲ್ಲಿ ಒಡಕು ಹೆಚ್ಚಾಗಿದೆ. ಒಂದೊಂದೇ ಪಕ್ಷಗಳು ಕಾಂಗ್ರೆಸ್ ವಿರುದ್ಧ ಮುಗಿಬೀಳ್ತಾ ಇವೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಇಂಡಿಯಾ ಕೂಟ, ಬಿಜೆಪಿ ವಿರೋಧ ಬಣಶಕ್ತಿ ಕೂಟ. ಕಳೆದ ಲೋಕಸಭೆಯಲ್ಲಿ ಬಿಜೆಪಿಗೆ ಮಣಿಸುತ್ತೇವೆ ಎಂದು ತೊಡೆ ತಟ್ಟಿದ್ದ ಕೂಟ ಇದೀಗ ಛಿದ್ರವಾಗುವ ಸಮಯ ಹತ್ತಿರಕ್ಕೆ ಬಂದಿದೆ. ಇಂಡಿ ಕೂಟ ಉಳಿಯುತ್ತಾ ಉರುಳುತ್ತಾ 18 ತಿಂಗಳಿಗೆ ದಿಕ್ಕಾಪಾಲಾದ ಕಾಂಗ್ರೆಸ್ ಟೀಮ್. ಇಂಡಿ ಕೂಟದ ಅಂತ್ಯ ಶುರುವಾಗಿದೆ ಎಂಬ ಸೂಚನೆ ಬರುತ್ತಿದೆ. ಒಂದೊಂದೇ ಪಕ್ಷಗಳು ಇಂಡಿಯಾ ಬ್ಲಾಕ್ನಿಂದ ಹೊರಬರುತ್ತಿವೆ. ಕಾಂಗ್ರೆಸ್ನ ಸರ್ವಾಧಿಕಾರ ಮತ್ತು ಮೈತ್ರಿ ಧರ್ಮ ಪಾಲನೆ ಮಾಡದ ಆರೋಪದಲ್ಲಿ ದೋಸ್ತಿಗಳು ಸಿಡಿದಿದ್ದಾರೆ. ಮೊನ್ನೆಯಷ್ಟೇ ಇಂಡಿ ಕೂಟ ವಿಸರ್ಜನೆ ಮಾಡಲು ಜಮ್ಮು ಮತ್ತು ಕಾಶ್ಮೀರ ಸಿಎಂ ಉಮರ್ ಅಬ್ದುಲ್ ಹೇಳಿದ್ರು. ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಎಎಪಿ ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದಿದ್ರೆ, ಮಹಾರಾಷ್ಟ್ರ ಚುನಾವಣೆ ಬಳಿಕ ಉದ್ಧವ್ ಠಾಕ್ರೆ ಸಹ ಕಾಂಗ್ರೆಸ್ ವಿರುದ್ಧ ಸಿಡಿದೆದ್ದಿದ್ದಾರೆ. ಇದೀಗ ಎಡಪಕ್ಷಗಳು ಸಹ ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಹರಿಯಾಣ ಚುನಾವಣೆಯಲ್ಲಿ ಕಾಂಗ್ರೆಸ್ ಎಎಪಿ ಜೊತೆ ಮೈತ್ರಿ ಮಾಡಿಕೊಳ್ಳದೆ ಉದ್ದಟತನ ಮಾಡಿ ಸೋಲಬೇಕಾಯಿತು. ಕಳೆದ ಲೋಕಸಭಾ ಚುನಾವಣೆ ವೇಳೆ ಮೈತ್ರಿ ಧರ್ಮ ಪಾಲನೆ ಮಾಡದೆ ಅತಿಯಾದ ಆತ್ಮವಿಶ್ವಾಸದಲ್ಲಿ ಸೋಲು ತಂದಿದ್ದು, ಅದಾನಿ ವಿಚಾರದಲ್ಲಿ ರಾಹುಲ್ ಗಾಂಧಿ ಅನಗತ್ಯ ಚರ್ಚೆ ಮಾಡ್ತಿರೋದು, ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆ ಕುಂಠಿತವಾಗುತ್ತಿರುವುದು, ಇನ್ನು ಲೋಕಸಭಾ ಚುನಾವಣೆ ಬಳಿಕ ಮೈತ್ರಿಕೂಟದಲ್ಲಿ ಪ್ರಾದೇಶಿಕ ಪಕ್ಷಗಳಿಗೆ ಬೆಲೆ ಇಲ್ಲದಂತಾಗಿರುವುದು ಇಂಡಿ ಬ್ಲಾಕ್ ಒಡೆಯಲು ಕಾರಣ ಎನ್ನಲಾಗ್ತಿದೆ. ಭಾರತಕ್ಕೆ ಕಾಂಗ್ರೆಸ್ ಮೈತ್ರಿ ಬೇಕು. और इसलिए जो आगे की रणनीति है, इंडिया गठबंधन के सारे नेता आपस में बैठ के सर्वसम्मति बनाकर आगे की रणनीति भी बनाएंगे. और इंडिया गठबंधन महज लोकसभा चुनाव के लिए नहीं बना था, ये देश की अंतरात्मा को बचाने के लिए, जो भारत का ख्याल है उसकी सुरक्षा करने के लिए बना था. कांग्रेस ಕೈಯಲ್ಲಿದೆ ಇಂಡಿ ಭವಿಷ್ಯ. इंडिया ब्लॉक बचाने की जिम्मेदारी कांग्रेस पार्टी की है. कांग्रेस सबसे बड़ी पार्टी है. एक बात सही है कि इंडिया ब्लॉक बना था लोकसभा चुनाव लड़ने के लिए, और लोकसभा चुनाव के बाद इंडिया ब्लॉक की एक भी मीटिंग हुई नहीं है. ये मीटिंग बुलाने की जिम्मेदारी भी कांग्रेस पार्टी की ही थी. कांग्रेस बड़ी पार्टी है. हम अब तक इंडिया ब्लॉक का कन्वीनर नहीं घोषित कर सके. ಹರಿಯಾಣ ಮಹಾರಾಷ್ಟ್ರ ಚುನಾವಣೆ ಸೋಲಿನ ಬಳಿಕ ಇಂಡಿ ಕೂಟದ ಬಿರುಕು ದೊಡ್ಡದಾಗುತ್ತಾ ಹೋಗಿದೆ. ಈ ಭಿನ್ನಮತದ ಬೆಂಕಿಗೆ ದಿಲ್ಲಿ ಚುನಾವಣೆ ತುಪ್ಪ ಸುರಿದಂತಾಗಿದೆ. ಇದರಿಂದ 17 ತಿಂಗಳಲ್ಲೇ ಇಂಡಿಯಾ ಕೂಟ ಪತನದ ಅಂಚಿಗೆ ಬಂದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟದಲ್ಲಿ ಒಡಕು ಹೆಚ್ಚಾಗಿದೆ. ಒಂದೊಂದೇ ಪಕ್ಷಗಳು ಕಾಂಗ್ರೆಸ್ ವಿರುದ್ಧ ಮುಗಿಬೀಳ್ತಾ ಇವೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಇಂಡಿಯಾ ಕೂಟ, ಬಿಜೆಪಿ ವಿರೋಧ ಬಣಶಕ್ತಿ ಕೂಟ. ಕಳೆದ ಲೋಕಸಭೆಯಲ್ಲಿ ಬಿಜೆಪಿಗೆ ಮಣಿಸುತ್ತೇವೆ ಎಂದು ತೊಡೆ ತಟ್ಟಿದ್ದ ಕೂಟ ಇದೀಗ ಛಿದ್ರವಾಗುವ ಸಮಯ ಹತ್ತಿರಕ್ಕೆ ಬಂದಿದೆ. ಇಂಡಿ ಕೂಟ ಉಳಿಯುತ್ತಾ ಉರುಳುತ್ತಾ 18 ತಿಂಗಳಿಗೆ ದಿಕ್ಕಾಪಾಲಾದ ಕಾಂಗ್ರೆಸ್ ಟೀಮ್. ಇಂಡಿ ಕೂಟದ ಅಂತ್ಯ ಶುರುವಾಗಿದೆ ಎಂಬ ಸೂಚನೆ ಬರುತ್ತಿದೆ. ಒಂದೊಂದೇ ಪಕ್ಷಗಳು ಇಂಡಿಯಾ ಬ್ಲಾಕ್ನಿಂದ ಹೊರಬರುತ್ತಿವೆ. ಕಾಂಗ್ರೆಸ್ನ ಸರ್ವಾಧಿಕಾರ ಮತ್ತು ಮೈತ್ರಿ ಧರ್ಮ ಪಾಲನೆ ಮಾಡದ ಆರೋಪದಲ್ಲಿ ದೋಸ್ತಿಗಳು ಸಿಡಿದಿದ್ದಾರೆ. ಮೊನ್ನೆಯಷ್ಟೇ ಇಂಡಿ ಕೂಟ ವಿಸರ್ಜನೆ ಮಾಡಲು ಜಮ್ಮು ಮತ್ತು ಕಾಶ್ಮೀರ ಸಿಎಂ ಉಮರ್ ಅಬ್ದುಲ್ ಹೇಳಿದ್ರು. ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಎಎಪಿ ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದಿದ್ರೆ, ಮಹಾರಾಷ್ಟ್ರ ಚುನಾವಣೆ ಬಳಿಕ ಉದ್ಧವ್ ಠಾಕ್ರೆ ಸಹ ಕಾಂಗ್ರೆಸ್ ವಿರುದ್ಧ ಸಿಡಿದೆದ್ದಿದ್ದಾರೆ. ಇದೀಗ ಎಡಪಕ್ಷಗಳು ಸಹ ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಹರಿಯಾಣ ಚುನಾವಣೆಯಲ್ಲಿ ಕಾಂಗ್ರೆಸ್ ಎಎಪಿ ಜೊತೆ ಮೈತ್ರಿ ಮಾಡಿಕೊಳ್ಳದೆ ಉದ್ದಟತನ ಮಾಡಿ ಸೋಲಬೇಕಾಯಿತು. ಕಳೆದ ಲೋಕಸಭಾ ಚುನಾವಣೆ ವೇಳೆ ಮೈತ್ರಿ ಧರ್ಮ ಪಾಲನೆ ಮಾಡದೆ ಅತಿಯಾದ ಆತ್ಮವಿಶ್ವಾಸದಲ್ಲಿ ಸೋಲು ತಂದಿದ್ದು, ಅದಾನಿ ವಿಚಾರದಲ್ಲಿ ರಾಹುಲ್ ಗಾಂಧಿ ಅನಗತ್ಯ ಚರ್ಚೆ ಮಾಡ್ತಿರೋದು, ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆ ಕುಂಠಿತವಾಗುತ್ತಿರುವುದು, ಇನ್ನು ಲೋಕಸಭಾ ಚುನಾವಣೆ ಬಳಿಕ ಮೈತ್ರಿಕೂಟದಲ್ಲಿ ಪ್ರಾದೇಶಿಕ ಪಕ್ಷಗಳಿಗೆ ಬೆಲೆ ಇಲ್ಲದಂತಾಗಿರುವುದು ಇಂಡಿ ಬ್ಲಾಕ್ ಒಡೆಯಲು ಕಾರಣ ಎನ್ನಲಾಗ್ತಿದೆ. ಭಾರತಕ್ಕೆ ಕಾಂಗ್ರೆಸ್ ಮೈತ್ರಿ ಬೇಕು. और इसलिए जो आगे की रणनीति है, इंडिया गठबंधन के सारे नेता आपस में बैठ के सर्वसम्मति बनाकर आगे की रणनीति भी बनाएंगे.
और इंडिया गठबंधन महज लोकसभा चुनाव के लिए नहीं बना था, ये देश की अंतरात्मा को बचाने के लिए, जो भारत का ख्याल है उसकी सुरक्षा करने के लिए बना था। ಕಾಂಗ್ರೆಸ್ ಕೈಯಲ್ಲಿದೆ ಇಂಡಿ ಭವಿಷ್ಯ. इंडिया ब्लॉक बचाने की जिम्मेदारी कांग्रेस पार्टी की है। कांग्रेस सबसे बड़ी पार्टी है। एक बात सही है कि इंडिया ब्लॉक बना था लोकसभा चुनाव लड़ने के लिए, और लोकसभा चुनाव के बाद इंडिया ब्लॉक की एक भी मीटिंग हुई नहीं है। ये मीटिंग बुलाने की जिम्मेदारी भी कांग्रेस पार्टी की ही थी। कांग्रेस बड़ी पार्टी है। हम अब तक इंडिया ब्लॉक का कन्वीनर नहीं घोषित कर सके। ಹರಿಯಾಣ ಮಹಾರಾಷ್ಟ್ರ ಚುನಾವಣೆ ಸೋಲಿನ ಬಳಿಕ ಇಂಡಿ ಕೂಟದ ಬಿರುಕು ದೊಡ್ಡದಾಗುತ್ತಾ ಹೋಗಿದೆ. ಈ ಭಿನ್ನಮತದ ಬೆಂಕಿಗೆ ದಿಲ್ಲಿ ಚುನಾವಣೆ ತುಪ್ಪ ಸುರಿದಂತಾಗಿದೆ. ಇದರಿಂದ 17 ತಿಂಗಳಲ್ಲೇ ಇಂಡಿಯಾ ಕೂಟ ಪತನದ ಅಂಚಿಗೆ ಬಂದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ನೇತೃತ್ವದ ಮೈತ್ರಿ ಕೂಟದಲ್ಲಿ ಒಡಕು ಹೆಚ್ಚಾಗಿದೆ. ಒಂದೊಂದೇ ಪಕ್ಷಗಳು ಕಾಂಗ್ರೆಸ್ ವಿರುದ್ಧ ಮುಗಿಬೀಳ್ತಾ ಇವೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಇಂಡಿಯಾ ಕೂಟ, ಬಿಜೆಪಿ ವಿರೋಧ ಬಣಶಕ್ತಿ ಕೂಟ. ಕಳೆದ ಲೋಕಸಭೆಯಲ್ಲಿ ಬಿಜೆಪಿಗೆ ಮಣಿಸುತ್ತೇವೆ ಎಂದು ತೊಡೆ ತಟ್ಟಿದ್ದ ಕೂಟ ಇದೀಗ ಛಿದ್ರವಾಗುವ ಸಮಯ ಹತ್ತಿರಕ್ಕೆ ಬಂದಿದೆ. ಇಂಡಿ ಕೂಟ ಉಳಿಯುತ್ತಾ ಉರುಳುತ್ತಾ 18 ತಿಂಗಳಿಗೆ ದಿಕ್ಕಾಪಾಲಾದ ಕಾಂಗ್ರೆಸ್ ಟೀಮ್. ಇಂಡಿ ಕೂಟದ ಅಂತ್ಯ ಶುರುವಾಗಿದೆ ಎಂಬ ಸೂಚನೆ ಬರುತ್ತಿದೆ. ಒಂದೊಂದೇ ಪಕ್ಷಗಳು ಇಂಡಿಯಾ ಬ್ಲಾಕ್ನಿಂದ ಹೊರಬರುತ್ತಿವೆ. ಕಾಂಗ್ರೆಸ್ನ ಸರ್ವಾಧಿಕಾರ ಮತ್ತು ಮೈತ್ರಿ ಧರ್ಮ ಪಾಲನೆ ಮಾಡದ ಆರೋಪದಲ್ಲಿ ದೋಸ್ತಿಗಳು ಸಿಡಿದಿದ್ದಾರೆ. ಮೊನ್ನೆಯಷ್ಟೇ ಇಂಡಿ ಕೂಟ ವಿಸರ್ಜನೆ ಮಾಡಲು ಜಮ್ಮು ಮತ್ತು ಕಾಶ್ಮೀರ ಸಿಎಂ ಉಮರ್ ಅಬ್ದುಲ್ ಹೇಳಿದ್ರು. ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಎಎಪಿ ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದಿದ್ರೆ, ಮಹಾರಾಷ್ಟ್ರ ಚುನಾವಣೆ ಬಳಿಕ ಉದ್ಧವ್ ಠಾಕ್ರೆ ಸಹ ಕಾಂಗ್ರೆಸ್ ವಿರುದ್ಧ ಸಿಡಿದೆದ್ದಿದ್ದಾರೆ. ಇದೀಗ ಎಡಪಕ್ಷಗಳು ಸಹ ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಹರಿಯಾಣ ಚುನಾವಣೆಯಲ್ಲಿ ಕಾಂಗ್ರೆಸ್ ಎಎಪಿ ಜೊತೆ ಮೈತ್ರಿ ಮಾಡಿಕೊಳ್ಳದೆ ಉದ್ದಟತನ ಮಾಡಿ ಸೋಲಬೇಕಾಯಿತು. ಕಳೆದ ಲೋಕಸಭಾ ಚುನಾವಣೆ ವೇಳೆ ಮೈತ್ರಿ ಧರ್ಮ ಪಾಲನೆ ಮಾಡದೆ ಅತಿಯಾದ ಆತ್ಮವಿಶ್ವಾಸದಲ್ಲಿ ಸೋಲು ತಂದಿದ್ದು, ಅದಾನಿ ವಿಚಾರದಲ್ಲಿ ರಾಹುಲ್ ಗಾಂಧಿ ಅನಗತ್ಯ ಚರ್ಚೆ ಮಾಡ್ತಿರೋದು, ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆ ಕುಂಠಿತವಾಗುತ್ತಿರುವುದು, ಇನ್ನು ಲೋಕಸಭಾ ಚುನಾವಣೆ ಬಳಿಕ ಮೈತ್ರಿಕೂಟದಲ್ಲಿ ಪ್ರಾದೇಶಿಕ ಪಕ್ಷಗಳಿಗೆ ಬೆಲೆ ಇಲ್ಲದಂತಾಗಿರುವುದು ಇಂಡಿ ಬ್ಲಾಕ್ ಒಡೆಯಲು ಕಾರಣ ಎನ್ನಲಾಗ್ತಿದೆ. ಭಾರತಕ್ಕೆ ಕಾಂಗ್ರೆಸ್ ಮೈತ್ರಿ ಬೇಕು. और इसलिए जो आगे की रणनीति है, इंडिया गठबंधन के सारे नेता आपस में बैठ के सर्वसम्मति बनाकर आगे की रणनीति भी बनाएंगे। और इंडिया गठबंधन महज लोकसभा चुनाव के लिए नहीं बना था, ये देश की अंतरात्मा को बचाने के लिए, जो भारत का ख्याल है उसकी सुरक्षा करने के लिए बना था। ಕಾಂಗ್ರೆಸ್ ಕೈಯಲ್ಲಿದೆ ಇಂಡಿ ಭವಿಷ್ಯ. इंडिया ब्लॉक बचाने की जिम्मेदारी कांग्रेस पार्टी की है। कांग्रेस सबसे बड़ी पार्टी है। एक बात सही है कि इंडिया ब्लॉक बना था लोकसभा चुनाव लड़ने के लिए, और लोकसभा चुनाव के बाद इंडिया ब्लॉक की एक भी मीटिंग हुई नहीं है। ये मीटिंग बुलाने की जिम्मेदारी भी कांग्रेस पार्टी की ही थी। कांग्रेस बड़ी पार्टी है। हम अब तक इंडिया ब्लॉक का कन्वीनर नहीं घोषित कर सके। ಹರಿಯಾಣ ಮಹಾರಾಷ್ಟ್ರ ಚುನಾವಣೆ ಸೋಲಿನ ಬಳಿಕ ಇಂಡಿ ಕೂಟದ ಬಿರುಕು ದೊಡ್ಡದಾಗುತ್ತಾ ಹೋಗಿದೆ. ಈ ಭಿನ್ನಮತದ ಬೆಂಕಿಗೆ ದಿಲ್ಲಿ ಚುನಾವಣೆ ತುಪ್ಪ ಸುರಿದಂತಾಗಿದೆ. ಇದರಿಂದ 17 ತಿಂಗಳಲ್ಲೇ ಇಂಡಿಯಾ ಕೂಟ ಪತನದ ಅಂಚಿಗೆ ಬಂದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.